ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯ ಕಾಯಿ ಕೊರಕದ ನಿರ್ವಹಣೆಗೆ ಮೋಹಕ ಬಲೆಗಳ ಬಳಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಕಾಫಿಯಲ್ಲಿ ಕಾಯಿ ಕೊರಕ ಅನ್ನುವಂಥದ್ದು ಏನಿದೆಯೋ ಇದು ಒಂದು ಸಾರಿ ದಾಳಿ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಕಾಫಿಯ ಇಳುವರಿಯಲ್ಲಿ ತೂಕ ಗಣನೀಯವಾಗಿ ಕಡಿಮೆ ಆಗುತ್ತೆ, ಕಾಫಿಯ ಗುಣಮಟ್ಟ ಹಾಳಾಗುತ್ತೆ, ಕಾಫಿಯ ರುಚಿಯಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಇದೆಲ್ಲದರ ಫಲಿತಾಂಶ ಅನ್ನುವ ಹಾಗೆ ನಮ್ಮ ಬೆಳೆಗಾರರಿಗೆ ಆರ್ಥಿಕವಾಗಿ ನಷ್ಟ ಸಂಭವಿಸುತ್ತೆ. ಆ ಕಾರಣದಿಂದ ಈ ಕಾಫಿ ಕಾಯಿ ಕೊರಕವನ್ನು ನಾವು ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಬೇಕು. ಸಮಗ್ರ ನಿರ್ವಹಣಾ ಕ್ರಮಗಳಲ್ಲಿ ಮತ್ತೊಂದು ಆಯ್ಕೆ ಅಂತ ಹೇಳಿದ್ರೆ ಈ ಮೋಹಕ ಬಲೆಗಳು. ಏನು ಮೋಹಕ ಬಲೆ ಅಂತ ಹೇಳಿದ್ರೆ ಇದನ್ನ ಬಳಕೆ ಮಾಡುವಂಥದ್ದು ಹೇಗೆ, ಈ ಮೂಲಕ ಕಾಫಿಯ ಕಾಯಿ ಕೊರಕವನ್ನ ತಪ್ಪಿಸುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ MS ಉಮಾ ಅವರು. ನಮಸ್ಕಾರ ಉಮಾ ಅವ್ರಿಗೆ. ನಮಸ್ತೆ ಸರ್. ಕಾಫಿ ಕಾಯಿ ಕೊರಕಕ್ಕೆ ಕಾಫಿಯೇ ಆಶ್ರಯದಾತ ಆಗಿರೋದ್ರಿಂದ ಇದನ್ನ ನಾವು ಮೋಹಕ ಬಲೆಗಳನ್ನ ಅಂದ್ರೆ ಟ್ರ್ಯಾಪ್ಸ್ ಅಂತ ನಾವು ಏನು ಹೇಳ್ತೀವಿ, ಇದರ ಬಳಕೆಯನ್ನ ಮಾಡುವುದರಿಂದ ಬಹಳಷ್ಟು ನಾವು ಕಾಫಿ ಕಾಯಿ ಕೊರಕದ ನಿರ್ವಹಣೆಯನ್ನ ಮಾಡಬಹುದಾಗಿದೆ. ಈ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಈ ಮೋಹಕ ಬಲೆಗಳನ್ನ ಸ್ವತಃ ಒಂದು ಆವಿಷ್ಕಾರ ಮಾಡಿ ಅದಕ್ಕೆ ಬ್ರೋಕಾ ಟ್ರ್ಯಾಪ್ಸ್ ಅಂತ ಹೇಳಿ ಅದಕ್ಕೆ ಒಂದು ಹೆಸರನ್ನ ಇಡಲಾಗಿದೆ. ಈ ಬ್ರೋಕಾ ಬಲೆಗಳನ್ನ ಎಕರೆಗೆ 10ರಂತೆ ನಾವು ಬಳಸಬಹುದಾಗಿದೆ. ಈ ಬ್ರೋಕಾ ಬಲೆಗಳಲ್ಲಿ 2 ಫನಲ್ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ. ಇದರಲ್ಲಿ ನಮಗೆ ಮೋಹಕ ಬಲೆಯನ್ನ ನಾವು ಅಳವಡಿಸಿ ಕೆಳಗಡೆ ನೀರನ್ನು ಹಾಕುವುದರಿಂದ ಯಾವುದೇ ಕೀಟನಾಶಕದ ಬಳಕೆ ಇಲ್ಲಾರದೆ ನಾವು ಮೋಹಕ ಬಲೆಯ ಸಹಾಯದಿಂದ ಈ ಕೀಟವನ್ನ ನಾವು ಆಕರ್ಷಿಸುವಂತಹ ಒಂದು ಉತ್ತಮವಾದಂತಹ ಬಲೆಯಾಗಿದೆ. ಇದನ್ನ ನಾವು ಕೊಯ್ಲು ಮತ್ತು ಕೊಯ್ಲಿನ ನಂತರದ ಅವಧಿಯಲ್ಲಿ ಈ ಪ್ರೌಢಾವಸ್ಥೆಯ ಕೀಟಗಳನ್ನ ಆಕರ್ಷಿಸಲು ಬಳಸಬಹುದಾಗಿದೆ. ಮತ್ತೆ ಇದನ್ನ ನಾವು ಕೀಟ ಪೀಡಿತ ಪ್ರದೇಶಗಳೆಲ್ಲ ಅಲ್ಲದೆ ಕಾಫಿ ಒಣಗಿಸುವ ಕಣದ ಸುತ್ತಲೂ ಸಹ ನಾವು ಅಳವಡಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೀಟ ಸಾಂದ್ರತೆಯನ್ನ ಕಡಿಮೆ ಮಾಡಬಹುದಾಗಿದೆ. ಇದನ್ನ ತಗೊಳ್ಳಿಕ್ಕೆ ನಮ್ಮ ಸಂಶೋಧನಾ ಸಂಸ್ಥೆಗಳಲ್ಲಿ ಸಿಕ್ಕುತ್ತೆ. ಮತ್ತೆ ಈ ಜಂಟಿ ನಿರ್ದೇಶಕರ ವಿಸ್ತರಣಾ ವಿಭಾಗ ಹಾಸನದಲ್ಲಿ ಕಾಫಿಯಲ್ಲಿ ಪರಿಸರ ಸ್ನೇಹಿ ಹಸ್ತಕ್ಷೇಪಗಳ ಉತ್ಕೃಷ್ಟ ಕೇಂದ್ರ ಅಂತ ಹೇಳಿ ಶುರುವಾಗಿದೆ. ಅಲ್ಲಿಯೂ ಸಹ ಅವರು ಇದನ್ನ ಪಡೆದುಕೊಳ್ಳಬಹುದಾಗಿದೆ. ಕಾಫಿ ಬೆಳೆಯುವ ಎಲ್ಲಾ ವಿಸ್ತರಣಾ ವಿಭಾಗದಲ್ಲಿಯೂ ಸಹ ಈ ಬ್ರೋಕಾ ಬಲೆಗಳನ್ನ ಅವರು ಕೊಂಡುಕೊಳ್ಳಬಹುದಾಗಿದೆ. ಇದರ ಬೆಲೆ ಒಂದು ಸೆಟ್ ಅಲ್ಲಿ 25 ಟ್ರ್ಯಾಪ್ಸ್ ಇರುತ್ತೆ. ಇದಕ್ಕೆ 600 ರೂಪಾಯಿಗಳಾಗಿರುತ್ತೆ. ಇದರ ಪ್ರಯೋಜನವನ್ನ ಬೆಳೆಗಾರರು ಹೆಚ್ಚಿನ ಮಟ್ಟದಲ್ಲಿ ಪಡೆಯಬೇಕಂತ ನಾನು ಆಶಿಸ್ತೀನಿ. ಇದುವರೆಗೆ ಕಾಫಿ ಬೆಳೆಯನ್ನ ಬಾಧಿಸುವಂತಹ ಕಾಫಿಯ ಕಾಯಿ ಕೊರಕದ ನಿರ್ವಹಣೆಗೆ ಮೋಹಕ ಬಲೆಗಳು ಎಷ್ಟು ಪರಿಣಾಮಕಾರಿ ಅಂತ ಹೇಳಿ ವಿಚಾರಗಳನ್ನ ತಿಳಿಸಿಕೊಟ್ಟವರು ಡಾಕ್ಟರ್ MS ಉಮಾ ಅವರು. ಉಮಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.